ನೋಡಿ, ನಮ್ಮ ದೇಶ ಎಲ್ಲವನ್ನೂ ಕೊಟ್ಟರೂ ಕೂಡ ಪಾಕಿಸ್ತಾನದ ಪರವಾಗಿ ಗೂಢಾಚಾರಿಕೆ ಮಾಡಿದವರು 6 ಮಂದಿ ಈಗ ಅರೆಸ್ಟ್ ಆಗಿದ್ದಾರೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿದೆ. ನಮ್ಮ ದೇಶದಿಂದಾನೇ ವ್ಯಾಪಾರ ವ್ಯವಹಾರ ಅಥವಾ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಏನೇ ವಿಡಿಯೋಸ್ ಮಾಡಿದ್ರು ಕೂಡ ಭಾರತ ನೆರವಿಗೆ ನಿಂತಿತ್ತು. ಭಾರತದ ಅನ್ನ ತಿಂದಂತ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ ಒಟ್ಟು 6 ಮಂದಿ ಅರೆಸ್ಟ್ ಆಗಿದ್ದಾರೆ. ಕಾರಣ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು, ಬೇಹುಗಾರಿಕೆ ಮಾಡ್ತಾ ಇದ್ರು ಅನ್ನುವಂಥದ್ದಕ್ಕೆ ಹರಿಯಾಣದ ಜನಪ್ರಿಯ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿರೋದು. ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದಂತ ಆರೋಪ ಕೇಳಿಬಂದಿತ್ತು. ಗುಪ್ತಚರ ಮೂಲಗಳ ಪ್ರಕಾರ ಪಾಕ್ಗೆ ಸೂಕ್ಷ್ಮ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು. 2023ರಲ್ಲಿ ಪಾಕ್ ವೀಸಾವನ್ನ ಪಡೆದುಕೊಂಡು ಲಾಹೋರ್ಗೆ ಭೇಟಿ ನೀಡಿದ್ರು ಈ ಜ್ಯೋತಿ ಮಲ್ಹೋತ್ರಾ. ಪಾಕಿಸ್ತಾನಿ ಗುಪ್ತಚರ ಇಲಾಖೆಯೊಂದಿಗೆ ನಿರಂತರವಾಗಿ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿದೆ. ಸಾಕಷ್ಟು ಪುರಾವೆಗಳು ಕೂಡ ದೊರೆತಿವೆ. ನಂತರ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿರೋದು. ಟ್ರಾವೆಲ್ ವಿತ್ ಜೋ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ನ ಮೂಲಕ ಭಾರತೀಯ ಸೂಕ್ಷ್ಮ ವಿಚಾರಗಳನ್ನ ಈಕೆ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ರು, ಬೇಹುಗಾರಿಕೆ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. 2023ರಲ್ಲಿ ಪಾಕಿಸ್ತಾನಕ್ಕೆ ಈಕೆ ವಿಸಿಟ್ ಮಾಡಿದ್ರು. ನವದೆಹಲಿಯ ಪಾಕಿಸ್ತಾನ ಹೈ ಕಮಿಷನ್ PHC ಸಿಬ್ಬಂದಿ ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅವರೊಂದಿಗೆ ನಿಕಟವಾದಂಥ ಸಂಪರ್ಕ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಇದೆಲ್ಲ ಮಾಹಿತಿ ಗೊತ್ತಾದ ನಂತರ ಜ್ಯೋತಿ ಮಲ್ಹೋತ್ರಾರನ್ನ ಅರೆಸ್ಟ್ ಮಾಡಲಾಗಿದೆ. ಸರ್ಕಾರದಿಂದ ಪರ್ಸನಾ ನಾನ್ ಗ್ರಾಟಾ ಅಂತ ಘೋಷಿಸಿದಂಥ ವ್ಯಕ್ತಿ ಈತ ಆಗಿದ್ದ. ಆತನ ಜೊತೆಗೆ ಈಕೆ ನಿಕಟವಾದ ಸಂಪರ್ಕ ಇತ್ತು. ಜೊತೆಗೆ ಪಾಕಿಸ್ತಾನಿ ಇಲಾಖೆಯೊಂದಿಗೂ ಕೂಡ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿದೆ. ಮೇ 13, 2023ರಂದು ಹೊರಹಾಕಲ್ಪಟ್ಟಂತ ಡ್ಯಾನಿಶ್ ಏನಿದ್ದಾರೆ, ಜ್ಯೋತಿಯನ್ನ ಅನೇಕ ಪಾಕಿಸ್ತಾನಿ ಗುಪ್ತಚರ ಕಾರ್ಯಾಚರಣೆಗಳಿಗೆ ಅಂತ ಪರಿಚಯ ಮಾಡಿಕೊಟ್ಟಿದ್ರಂತೆ. ಈ ಎಲ್ಲ ಆರೋಪಗಳು ಕೂಡ ಈಗ ಜ್ಯೋತಿ ಮಲ್ಹೋತ್ರಾ ವಿರುದ್ಧ ಕೇಳಿಬಂದಿರೋದು. ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾವನ್ನ ಪಡ್ಕೊಂಡಿದ್ಲು ಈಕೆ ಜ್ಯೋತಿ ಮಲ್ಹೋತ್ರಾ. ಬಹಳ ಪ್ರಸಿದ್ಧ ಯೂಟ್ಯೂಬ್ ವ್ಲಾಗ್ ಅನ್ನ ನಡೆಸ್ತಾ ಇದ್ದಂಥ ಜ್ಯೋತಿ ಮಲ್ಹೋತ್ರಾ ಈ ರೀತಿಯಾಗಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪುರಾವೆಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ ಒಟ್ಟು 6 ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ದೇಶದ್ರೋಹ ಕೆಲಸವನ್ನ ಮಾಡ್ತಾ ಇದ್ದಂಥ ಜ್ಯೋತಿ ಮಲ್ಹೋತ್ರಾ ಈಗ ಬಂಧಿತರಾಗಿರೋದು. 2023ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ಅವ್ರಿಗೆ ಬೇಕಾದಂಥ ಯಾವ್ಯಾವ ಮಾಹಿತಿಗಳು ಬೇಕೋ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಕೆ ಒಂದಷ್ಟು ಸೂಕ್ಷ್ಮ ತಾಣಗಳನ್ನು ವಿಡಿಯೋ ಮಾಡೋದಿರ್ಬೋದು, ಅಂದರೆ ವಾಟ್ಸ್ಯಾಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಇದೆಲ್ಲದರ ಮೂಲಕ ಕೂಡ ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಈಕೆ ಬಗ್ಗೆ ಮಾಹಿತಿ ತಿಳಿದ ನಂತರ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸಂತೋಷ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಜ್ಯೋತಿ ಮಲ್ಹೋತ್ರಾ ಪ್ರಸಿದ್ಧ ಯೂಟ್ಯೂಬ್ ವ್ಲಾಗ್ ನಡೆಸ್ತಾ ಇದ್ದಂತ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗಿರೋದು. ಈಕೆ ಈ ರೀತಿಯಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ಲು, ಪಾಕಿಸ್ತಾನಕ್ಕೆ ಭಾರತದ ಸೂಕ್ಷ್ಮ ವಿಚಾರಗಳನ್ನ ರವಾನೆ ಮಾಡ್ತಾ ಇದ್ಲು ಅನ್ನೋದಕ್ಕೆ ಏನ್ ಸಾಕ್ಷಿ ಸಿಕ್ಕಿದೆ? ಈಕೆ ಬಗ್ಗೆ ಗೊತ್ತಾಗಿದ್ದ ಹೇಗೆ? ಇನ್ನೂ 5 ಜನರು ಕೂಡ ಅರೆಸ್ಟ್ ಆಗಿದ್ದಾರೆ. ಟೋಟಲ್ 6 ಜನರು ಅರೆಸ್ಟ್ ಆಗಿರೋದು. ಇದೆಲ್ಲದ್ರ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಸೌಖ್ಯ, ಈಗಾಗಲೇ ಪಂಜಾಬ್ನಲ್ಲಿ ಇಬ್ಬರು ಮಹಿಳೆಯರು ಇಬ್ಬರು ಅರೆಸ್ಟ್ ಆಗಿದ್ದಾರೆ. 5 ದಿನಗಳ ಹಿಂದೆ ಪಂಜಾಬ್ನಲ್ಲಿ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಕೆಲವರು. ಭಾರತದ ವಿರುದ್ಧ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ. ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತಹ ಪರಿಸ್ಥಿತಿ ಎದುರಾಗಿತ್ತು, ಆ ಸಂದರ್ಭದಲ್ಲಿ ಯಾರ್ಯಾರು ಭಾರತದಲ್ಲಿ ಇದ್ದು ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅವರ ಮೇಲೆ ವಿಶೇಷವಾಗಿ ಕಣ್ಣಿಡುವಂತಹ ಕೆಲಸಕ್ಕೆ ಅಂತ ಭಾರತದ ಸೇನೆ, ಅದೇ ರೀತಿಯಾಗಿ ಭಾರತದ ಅಧಿಕಾರಿಗಳು ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಇಬ್ಬರು ಮಹಿಳೆಯರು ಅರೆಸ್ಟ್ ಆಗಿದ್ರು. ಅವರು ಕೂಡ ಭಾರತದ ವಿರುದ್ಧ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಖಚಿತ ಮಾಹಿತಿಗಳು ಲಭ್ಯ ಆಗಿದ್ದಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗಾಗಲೇ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ವಿಚಾರಣೆ ಕೂಡ ನಡೀತಾ ಇದೆ. ಈಗ ಹರಿಯಾಣದಲ್ಲಿ ಜ್ಯೋತಿ ಮಲ್ಹೋತ್ರಾ ಅನ್ನುವಂತಹ ಮಹಿಳೆ ಏನಿದ್ದಾರೆ, ಪ್ರಸಿದ್ಧ ಯೂಟ್ಯೂಬರ್ ಕೂಡ ಆಗಿದ್ರು, ಟ್ರಾವೆಲ್ ವಿತ್ ಜೋ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ರು. ಇವರು ಕೂಡ ಭಾರತದ ವಿರುದ್ಧ ಬೇಹುಗಾರಿಕೆ ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ.
ನೋಡಿ, ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಆ ಸಂದರ್ಭದಲ್ಲಿ ಯಾರ್ಯಾರು ಪಾಕಿಸ್ತಾನದಲ್ಲಿ ಇರುವಂತಹ ನಾಗರಿಕರ ಜೊತೆಯಲ್ಲಿ, ಪಾಕಿಸ್ತಾನದಲ್ಲಿ ಯಾರ್ಯಾರ ಜೊತೆಯಲ್ಲಿ ಕನೆಕ್ಟ್ ಆಗಿದ್ದಾರೆ, ಮಾತನಾಡ್ತಾ ಇದ್ದಾರೆ, ಅಂಥವರ ಮೇಲೆ ನಿಗಾ ಇಡೋದಕ್ಕೆ ಅಂತ ಭಾರತ ಸರ್ಕಾರ ಮುಂದಾಗಿತ್ತು. ಇದೇ ಸಂದರ್ಭದಲ್ಲಿ ಜ್ಯೋತಿ ಮಲ್ಹೋತ್ರಾ ಅವರು ಕೂಡ ಬೇಹುಗಾರಿಕೆ ನಡೆಸ್ತಾ ಇದ್ದಾರೆ. ಕೆಲವು ಸೀಕ್ರೆಟ್ ಆಗಿರುವಂತಹ ಮಾಹಿತಿಗಳು, ಭಾರತಕ್ಕೆ ಧಕ್ಕೆ ತರುವಂತಹ ಇನ್ಫಾರ್ಮೇಷನ್ಗಳೇನಿದ್ದಾವೆ, ಆ ಇನ್ಫಾರ್ಮೇಷನ್ಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜ್ಯೋತಿ ಮಲ್ಹೋತ್ರಾ ಅವರನ್ನು ಇವತ್ತು ಬೆಳಗ್ಗೆ ತಾನೇ ಪೊಲೀಸ್ ಅಧಿಕಾರಿಗಳು ಬಂದು ಅವರನ್ನ ಹಿಸಾರ್ನಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ. ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ನಲ್ಲಿ ಕೆಲವು ವ್ಯಕ್ತಿಗಳ ಮೊಬೈಲ್ ನಂಬರ್ ಸೇವ್ ಆಗಿರುತ್ತೆ. ಅಂದರೆ ಯಾರ್ಯಾರ ಮೊಬೈಲ್ ನಂಬರ್ಗಳು ಸೇವ್ ಆಗಿತ್ತು ಆ ಮೊಬೈಲ್ ನಂಬರ್ಗಳನ್ನು ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆ ಮೊಬೈಲ್ ನಂಬರ್ಗಳು ಪಾಕಿಸ್ತಾನದ ಡ್ಯಾನಿಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಅಂದರೆ ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿ, ಆತ ಭಾರತದಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗುತ್ತೆ. ಇದೇ ಕಾರಣಕ್ಕಾಗಿ ಮೇ 13ಕ್ಕೆ ಆತನನ್ನು ಭಾರತದಿಂದ ಹೊರಗಡೆ ಹಾಕಲಾಗುತ್ತೆ. ಅದಾದ ನಂತರವೂ ಕೂಡ ಡ್ಯಾನಿಶ್ ಜೊತೆಯಲ್ಲಿ ಇವರು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. 4 ಬಾರಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂದರೆ ಈ ಹಿಂದೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 2023ರಲ್ಲಿ ಜ್ಯೋತಿ ಮಲ್ಹೋತ್ರಾ ಅವರನ್ನ ಕೆಲಸದಿಂದ ಹೊರಗಡೆ ಹಾಕಲಾಗುತ್ತೆ. ಅದಾದ ನಂತರ ಅವರು ಮೊದಲ ಬಾರಿಗೆ 2013ರಲ್ಲೇ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ. ಅಂದರೆ ಆಗಲೇ ಡ್ಯಾನಿಶ್ ಅವರ ಪರಿಚಯ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದಾದ ನಂತರ ಒಟ್ಟು 4 ಬಾರಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂದರೆ ನಂತರದಲ್ಲಿ ಏನು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ನೆಪವನ್ನು ಹೇಳ್ಕೊಂಡಿದ್ರು. ಆದರೆ ಈಗ ಅಂದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಆಗ ಕೂಲಂಕುಷವಾಗಿ ಈ ಅಂದರೆ ಪಾಕಿಸ್ತಾನದ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಅವರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದಾಗ ಜ್ಯೋತಿ ಮಲ್ಹೋತ್ರಾ ಅವರ ಹೆಸರು ಕೂಡ ಅದರಲ್ಲಿ ಕೇಳಿಬರುತ್ತೆ. ಜ್ಯೋತಿ ಮಲ್ಹೋತ್ರಾ ಅವರ ವಿರುದ್ಧ ಈಗ BNSS ಸೆಕ್ಷನ್ 152 ಅಂದರೆ ದೇಶ ವಿರೋಧಿ ಚಟುವಟಿಕೆಗಳು, ಅದೇ ರೀತಿಯಾಗಿ ದೇಶದ ವಿರುದ್ಧ ಬೇಹುಗಾರಿಕೆ ನಡೆಸಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಗಿತ್ತು. 5 ದಿನಗಳವರೆಗೆ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಯಾವ್ಯಾವ ಮಾಹಿತಿಗಳು ಹೊರಬೀಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ನೋಡಿ, ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ದಂತ ಒಟ್ಟು 6 ಮಂದಿಯ ಬಂಧನ ಆಗಿದೆ. ಅದರಲ್ಲೂ ಕೂಡ 3.77 ಲಕ್ಷ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದ, 1.32 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ಹೊಂದಿದ್ದಂತ ಜ್ಯೋತಿ ಮಲ್ಹೋತ್ರಾ ಕೂಡ ಈಗ ಅರೆಸ್ಟ್ ಆಗಿರುವಂಥದ್ದು. ಭಾರತದ ಸೂಕ್ಷ್ಮ ವಿಚಾರಗಳನ್ನ ಅಥವಾ ಸೇನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ಲಾಗ್ತಾ ಇದ್ದಂತ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗಿರೋದು, ಗೂಢಾಚಾರಿಕೆ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಆಗಿರೋದು.